ಅವ್ರ ಪಕ್ಷ ನಿರ್ಣಯ ಮಾಡಿ ಅವ್ರ ಪಕ್ಷದ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಮೆಜಾರಿಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. 138 ಜನ ಶಾಸಕರು ಇವತ್ತು ಕಾಂಗ್ರೆಸ್ ಬೆಂಬಲಕ್ಕಿದ್ದಾರೆ. ಆದರೆ ಹೀಗೆ ಹೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಪಮಾನಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂತಕ್ಕಂಥ ಅನುಮಾನ ಬರ್ತಾ ಇದೆ. ಏಕೆಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರಿಗಿದೊಂದು ರೀತಿಯ ಅಪಮಾನ ಅಂತ ಹಿರಿಯರನ್ನ ಕೂರಿಸಿ ಅಪಮಾನ ಯಾಕೆ ಮಾಡ್ತೀರಿ? ಇಳಿಸ್ತೀವಿ ಅಂದು ಒಂದೇ ಸರಿ ಇಳಿಸ್ರಿ. ದಿನ ಯಾಕೆ ಅಪಮಾನ ಮಾಡ್ತೀರಿ? ಹಾದಿ ಬೀದಿನಲ್ಲಿ ಆ ಸ್ಥಾನಕ್ಕೆ ಯಾಕೆ ಅಪಮಾನ ಮಾಡ್ತೀರಿ? ಇಳಿಸ್ಬೇಕು ಅಂದ್ರೆ ಒಂದೇ ದಿನ ಇಳಿಸಿರಿ. ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಸಭೆ ಕರೆದು ನಿರ್ಣಯ ತಗೊಳ್ಳಿ, ಇಳಿಸಿ. ನಿಮ್ಮ ಪಾರ್ಟಿ ಹೈಕಮಾಂಡ್ದು ನಿರ್ಣಯ ತಗೊಳ್ಳಿ, ಇಳಿಸಿ. ಆದರೆ ಅವ್ರನ್ನ ಕೂರಿಸಿ ಯಾಕೆ ಅಪಮಾನ ಮಾಡ್ತೀರಿ? ಈಗ 7ನೇ ತಾರೀಕು ಬಜೆಟ್ ಮಂಡಿಸ್ತಾರೆ. ಆ ಬಜೆಟಿಗೆ ಏನು ಬೆಲೆ ಇರುತ್ತೆ? ನೀವು ಇಳಿಯೋರು, ಹೋಗೋರು, ಔಟ್ ಗೋಯಿಂಗ್ ಅಂದರೆ ಆ ಬಜೆಟ್ ಮಂಡನೆಗೇನು ಗೌರವ ಇರುತ್ತೆ? ನಾವೆಲ್ಲ ಹಿಂಗೆ ಆದಿರಂಪ ಬಿದಿರಂಪ ಮಾಡಿರಲಿಲ್ಲ. ನಾವೇ ಆದಿರಂಪ ಈ ರೀತಿ ಆದಿರಂಪ ಬಿದಿರಂಪ ನಾವು ಮಾಡಿರಲಿಲ್ಲ. ನಾವು ಆದಿರಂಪ ಬಿದಿರಂಪ ಮಾಡಿರಲಿಲ್ಲ. ಈ ರೀತಿಯ ದಿನ ಹೇಳೋ ಕೆಲಸ ಮಾಡಿರಲಿಲ್ಲ. ನಾವೇನಾರು ಹೇಳಿದ್ವಾ? ಈಗ ನಟ್ಟು ಬೋಲ್ಟು ಹೇಳಿಕೆ ಕೊಟ್ಟಿದ್ದಾರಲ್ಲ ಸರ್, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು. ಅವರ ಮಾತು ಉಪಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕದಾಗಿ ಇತ್ತ? ಅವರ ಮಾತು ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿತ್ತ? ಅವ್ರ ಮಾತು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಂಬಿರುವವ್ರ ರೀತಿಯಲ್ಲಿತ್ತ? ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು. ಮತ್ತು ಕಲಾವಿದರು ಯಾರೂ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಒಂದು ರೀತಿ ಲೂಸ್ ಆಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು.